ಬೇಸಿಗೆ ಬಂತು ಅಂದರೆ ಸಾಕು, ಎಷ್ಟು ಜ್ಯೂಸ್ ಇದ್ರೂ ಸಾಲದು. ಇನ್ನೂ ಕುಡಿಯೋಣ, ಆದಷ್ಟು ತಣ್ಣಗೆ ಅನಿಸುತ್ತೆ. ನಾನು ಈ ದಿನ ರುಚಿಯಾದ ಟೊಮೊಟೊ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ ಇದರ ರೆಸಿಪಿ ನೋಡ್ತಾ ಹೋಗೋಣ. ನಾನಿಲ್ಲಿ 5 ಬಾದಾಮಿ ಟೊಮೊಟೊ ತಗೊಂಡಿದ್ದೀನಿ. ಇದು ಹೆಚ್ಚು ಹುಳಿ ಇರೋಲ್ಲ. ಟೊಮೊಟೊ ಹಣ್ಣು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಏಲಕ್ಕಿ ಇದೆ, 5 ಕಾಳು ಮೆಣಸನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಣ್ಣು ಹಾಕ್ತೀನಿ. ಹಾಗೆ ಏಲಕ್ಕಿ ಮತ್ತು ಕಾಳು ಮೆಣಸನ್ನ ಹಾಕೋಣ. ಜ್ಯೂಸಿಗೆ ಯಾವಾಗಲೂ ಒಂದು ರುಚಿ ಕೊಡೋದು ಉಪ್ಪು. ನಾನಿಲ್ಲಿ 1/4 ಚಮಚದಷ್ಟು ಉಪ್ಪು ಹಾಕ್ತೀನಿ. 1 ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಟೊಮೊಟೊ ಹಣ್ಣು ರುಬ್ಬಿದ್ದೀನಿ, ಸ್ವಲ್ಪ ದಪ್ಪ ಇದೆ. ಸೋಸಬೇಕು ಅಂದರೆ ನೀರು ಹಾಕಬೇಕು. ನಾನಿಲ್ಲಿ 1 ಲೋಟದಷ್ಟು ನೀರು ಹಾಕ್ತೀನಿ. ಈಗ ಸೋಸೋಣ. ಸೋಸದೆ ಹಾಗೆ ಕುಡಿಯೋಕ್ಕೆ ಹೋದರೆ ಟೊಮೊಟೊ ಸಿಪ್ಪೆ ಎಲ್ಲ ಬಾಯಿಗೆ ಸಿಕ್ಕಾಕೊಳ್ಳುತ್ತೆ. ಹಾಗೆ ಟೊಮೊಟೊ ಬೀಜ ಸಹಿತ ಇರುತ್ತೆ. ಈಗ ನೋಡಿ ಸೋಸಿದ್ದೀನಿ. ಈಗ ರುಬ್ಬಿರೋ ಟೊಮೊಟೊ ಹಣ್ಣನ್ನು ಸೋಸಿದ್ದೀನಿ. ಸ್ವಲ್ಪ ಅದನ್ನು ಒತ್ತಿ ತೆಗಿಬೇಕು ಸೌಟಲ್ಲಿ, ಆವಾಗ ಇನ್ನೊಂದಷ್ಟು ರಸ ಸಿಗುತ್ತೆ ನೋಡಿ ಹೀಗೆ. ಈಗ ಸೋಸಿರೋ ಟೊಮೊಟೊ ಹಣ್ಣನ್ನು ಮತ್ತೊಂದು ಸರಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ನೀರು ಹಾಕೋಣ 1 ಲೋಟದಷ್ಟು. ಮತ್ತೆ ರುಬ್ಬಿದರೆ ಇನ್ನೊಂದು ಸ್ವಲ್ಪ ರಸ ಸಿಗುತ್ತೆ ನೋಡಿ. ರುಬ್ಬಿ ಆಯಿತು. ಈಗ ಮತ್ತೆ ಸೋಸೋಣ. ಸ್ವಲ್ಪ ನೀರು ಹಾಕೋಣ, ಇಲ್ಲಾಂದರೆ ಸೋಸೋಕ್ಕೆ ಬರೋಲ್ಲ. ಮತ್ತೊಮ್ಮೆ ಸೌಟಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣನ್ನು ಒತ್ತಿ ರಸ ತೆಗೆಯೋಣ. ಈಗ ರುಬ್ಬಿದ ಟೊಮೊಟೊ ಹಣ್ಣನ್ನು ನನ್ನ ಕೈಯಲ್ಲಿ ಹಿಂಡು ತೆಗಿತೀನಿ. ಆವಾಗ ಸ್ವಲ್ಪ ಜಾಸ್ತಿ ರಸ ಸಿಗುತ್ತೆ. ಈ ಜಗಟಿನ ಬಿಸಾಕೋಣ. 5 ಟೊಮೊಟೊ ನಾನು ರುಬ್ಬಿದ್ದಕ್ಕೆ ನೋಡಿ 6 ಲೋಟದಷ್ಟು ಜ್ಯೂಸು ನನಗೆ ಸಿಕ್ಕಿದೆ. ಈಗ ಇದಕ್ಕೆ ರುಚಿಗಾಗಷ್ಟು ನಾನು ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಿದಾಗ ಯಾವಾಗಲೂ ಪ್ಲಸ್ ಆಕಾರದಲ್ಲಿ ಸೌಟನ್ನು ಆಡಿಸ್ಬೇಕು, ಆವಾಗ ಬೇಗ ಕರಗುತ್ತೆ. ಟೊಮೊಟೊ ಹಣ್ಣು ರುಬ್ಬಿರೋದ್ರಿಂದ ಜ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ದಪ್ಪನೂ ಇದೆ. ಜ್ಯೂಸು ರೆಡಿ ಇದೆ, ಆದರೆ ಕುಡಿಬೇಕಾದ್ರೆ ಸ್ವಲ್ಪ ತಣ್ಣಗಿದ್ರೆ ಟೇಸ್ಟು. ಈಗ ನಾನು 1 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಸ್ವಲ್ಪ ಕೂಲಾಗಲಿ. ಈಗ ಫ್ರಿಜ್ಜಿಂದ ಟೊಮೊಟೊ ಜ್ಯೂಸನ್ನು ಹೊರಗಡೆ ತೆಗೆದಿದ್ದೀನಿ ನೋಡಿ ಎಷ್ಟು ಕೂಲಾಗಿದೆ ಅಂತ. ಈಗ ಕುಡಿಯಲು ರೆಡಿಯಾಗಿದೆ. ಪೇಟೆಯಲ್ಲಿ ಸಿಗೋ ಜ್ಯೂಸು ಯಾವತ್ತೋ ಮಾಡಿ ತುಂಬಿರ್ತಾರೆ, ಅದನ್ನು ತಂದು ಕುಡಿಯೋಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ಜ್ಯೂಸ್ ಕುಡಿದ್ರೆ ಬಹಳ ಟೇಸ್ಟು, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಯಾವುದೇ ಒಂದು ಪ್ರಿಸರ್ವೇಟಿವ್ ಹಾಕಿಲ್ಲ. ಬೇಕು ಅಂದ ತಕ್ಷಣ ಮಾಡಿ ಕುಡಿಯುವಂಥ ಸರಳವಾದ ಟೊಮೊಟೊ ಹಣ್ಣಿನ ಜ್ಯೂಸು. ಬೇಸಿಗೆಗಾಲದಲ್ಲಿ ಲಿಂಬೆಹಣ್ಣು ಸ್ವಲ್ಪ ದುಬಾರಿ ಆದಾಗ ಈ ಥರ ಟೊಮೊಟೊ ಹಣ್ಣನ್ನು ಉಪಯೋಗಿಸಿ ರುಚಿಯಾದ ಜ್ಯೂಸನ್ನು ಮಾಡಿ ಕುಡಿಬೋದು. ನೋಡಿದ್ರಲ್ಲ ಟೊಮೊಟೊ ಜ್ಯೂಸ್ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.